ಹೆಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸಾನುಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಆ ಕೆಲಸನ ಶುರು ಮಾಡಿದ್ದೀನಿ. ಮೊದಲಿಗೆ ಸ್ವಲ್ಪ ಬಟ್ಟೆಗಳಿತ್ತು. ಕ್ಲೌಡಿ ವೆದರ್ ಇರೋದ್ರಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಗೆದು 2 ಸಾರಿ ಒಣಗಾಕ್ಬೇಕು, 2 ಸಾರಿ ಎತ್ಕೊಳ್ಬೇಕು. ಆ ಥರ ಆಗಿದೆ ಈಗ ಸ್ಥಿತಿ. ಅದಕ್ಕೆ ಬೆಳಿಗ್ಗೆನೆ ನೆನೆಸ್ತಾ ಇದ್ದೀನಿ. ಸ್ನಾನಕ್ಕೆ ಹೋಗೋ ಮುಂಚೆನೇ ವಾಶ್ಗೆ ಹಾಕ್ಬಿಟ್ಟು ಆಮೇಲೆ ಹೋಗೋಣ. ಅದ್ರ ನೆಕ್ಸ್ಟ್ ಸ್ವಲ್ಪ ಬೆಡ್ ಸ್ಪ್ರೆಡ್ಸ್ನೆಲ್ಲಾನು ತೆಗೆದ್ಬಿಟ್ಟು ಚೇಂಜ್ ಮಾಡೋಣ. ಕ್ಲೀನಿಂಗ್ ಅಂತೂ ಶುರು ಮಾಡಿದ್ದೆ, ರೂಮ್ದು ಕ್ಲೀನಿಂಗ್ ಆಗಿದೆ. ಆದರೆ ಬೆಡ್ಶೀಟ್ಸ್ನೆಲ್ಲಾನು ಚೇಂಜ್ ಮಾಡಿರಲಿಲ್ಲ. ಶ್ರಾವಣಕ್ಕೆ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಇವತ್ತೆಲ್ಲನೂ ಚೇಂಜ್ ಮಾಡಬೇಕು. ಎಲ್ಲ ಮಾಡ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ. ಈಗ ಇದಾದಮೇಲೆ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಸ್ನಾನ ಮಾಡಿ ಬರ್ತೀನಿ. ಸೊ ಬನ್ನಿ, ಇವತ್ತು ನಮ್ಮ ದಿನ ಹೇಗೋಗತ್ತೆ ನೋಡೋಣ. ನಾನು ನಿನ್ನೆ ವ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಅಲ್ವಾ, ವೈಬ್ರೇಷನ್ ಪ್ಲೇಟ್ ಯೂಸ್ ಮಾಡಿದೆ, ಫುಲ್ ಬಾಡಿ ಪೇನ್ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ರಾಜೇಶ್ಗೆ ಹೇಳಿದ್ದಕ್ಕೆ, ಇಲ್ಲ ನೀನು ಫಸ್ಟ್ ಟೈಮ್ ಮಾಡಿದ್ಯಲ್ವಾ ತುಂಬ ದಿನ ಆದಮೇಲೆ, ಅದಕ್ಕೆ ನಿನ್ಗೆ ಹಾಗೆ ಅನ್ನಿಸ್ತಾ ಇದೆ. ನಾಳೆನೂ ಮಾಡು. ನೀನು ನಾಳೆ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಮಾಡಿದಾಗ ನಿನಗೆ ಮತ್ತೆ ನೋವಾಗುತ್ತೆ. ಸೊ ಸ್ವಲ್ಪ ಆದರೂ ಮಾಡು ನಾಳೆ ಅಂದರು. ಸರಿ ಅಂದ್ಬಿಟ್ಟು ನಾನೀಗ ನೆನ್ನೆ 10 ಮಿನಿಟ್ಸ್ ಫುಲ್ ನಿಂತ್ಕೊಂಡಿದ್ದೆ. ಇವತ್ತು 5 ಮಿನಿಟ್ಸ್ ಕೂತ್ಕೊಳ್ಳೋಣ, 5 ಮಿನಿಟ್ಸ್ ನಿಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀನಿ. ನೋಡೋಣ, ಒಂದು ವಾರ ಮಾಡ್ತೀನಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ. ನಾನು ವೆಯ್ಟ್ ಬಗ್ಗೆನೂ ಕೇಳ್ತಾ ಇದ್ರಿ. ಮೆಜರ್ ಮಾಡ್ತೀನಿ ಇವತ್ತು, ವೆಯ್ಟ್ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಆ 1 ವೀಕ್ ಆದಮೇಲೆ ಎಷ್ಟಿರುತ್ತೆ, ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ನಿಮಗೆ ತಿಳಿಸ್ತೀನಿ. ಸೊ ಇದೇನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಆ್ಯಕ್ಚುಲಿ ಬೆಳಗ್ಗೆಯಿಂದಲೇ ವ್ಲಾಗ್ ಶುರು ಮಾಡಿದ್ದೆ, ಆದರೆ ಈಗ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಪೂಜೆಗೂ ಕೂಡ ಆಗಿದೆ. ಅದಕ್ಕೆ ಬೆಳಗ್ಗೆಯಿಂದ ನಾನು ನಿಮಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿರಲಿಲ್ವಲ್ಲ ಅಂದ್ಬಿಟ್ಟು ಈಗ ಮತ್ತೆ ಬಂದು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇವತ್ತು ಫುಲ್ ಕ್ಲೌಡಿ ಸ್ನೇಹಿತರೆ, ಕೂದಲು ಒಣಗ್ತಾನೇ ಇಲ್ಲ. ಈಗ ಪೂಜೆ ಮಾಡೋಣ. ಅದ್ರ ಮುಂಚೆ ಎಲ್ಲರಿಗೂ ಭೀಮ್ನವಾಸೆಯ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಸ್ನೇಹಿತರೆ ತುಂಬ ಸ್ಪೆಷಲ್ ಅಂತ ಏನೂ ಇಲ್ಲ. ಹಾಗೆ ನೋಡೋದಕ್ಕೆ ಹೋದರೆ ಅತ್ತೆ ಮನೇಲಿ ಏನೂ ಮಾಡೋದಿಲ್ಲ, ಈ ಥರ ಆಚರಣೆ ಮಾಡೋದಿಲ್ಲ. ಬಟ್ ಅಮ್ಮ ಗಂಡನ ಪಾದ ಪೂಜೆ ಮೊದಲಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಮಾಡು, ಏನು ಒಳ್ಳೇದಲ್ವಾ, ಅದರಲ್ಲಿ ಏನು ನೀನು ಕಳ್ಕೊಳ್ಳೋದಿದೆ ಅಂತ ಅಮ್ಮ ಮಾಡಿಸ್ತಾರೆ ಎವ್ರಿ ಟೈಮು. ಅದು ಸರಿಯೇ ಅಲ್ವಾ, ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ದೇವರಿಂದ ಎಕ್ಸ್ಟ್ರಾ ಆಶೀರ್ವಾದ ಪಡ್ಕೊಂಡಂಗೆ ಆಗುತ್ತೆ, ಎಕ್ಸ್ಟ್ರಾ ಬ್ಲೆಸ್ಸಿಂಗ್ಸ್ ಸಿಕ್ಕಿದಾಗ ಆಗುತ್ತೆ. ಅದಕ್ಕೆ ನಾನು ಕೂಡ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ತಕ್ಕ ಮಟ್ಟಿಗೆ ಮಾಡ್ತೀನಿ. ಕೆಲವೊಂದು ಸಾರಿ ನೀವು ಕಾಮೆಂಟ್ ಮಾಡಿ ಹೇಳ್ತೀರ ನನ್ನ ವಿಡಿಯೋ ಹಾಕಿದ್ದಾಗ, ಅಕ್ಕ ಈ ಥರ ಮಾಡಬಾರ್ದು, ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ವಾ, ಈ ಥರ ಮಾಡಬೇಕು ಅಂತ. ನಿಜವಾಗ್ಲೂ ಸ್ನೇಹಿತರೆ, ಇದನ್ನು ಹೇಗೆ ಮಾಡ್ತಾರೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಈ ಥರ ಮಾಡಿದರೆ ಈ ಥರ ಆಗುತ್ತೆ, ಇದೇ ಥರ ಮಾಡಬೇಕು ಅಂತ ನಾನು ಎಲ್ಲೂ ಶಾಸ್ತ್ರೋಕ್ತವಾಗಿ ಎಲ್ಲೂ ಕೇಳ್ಕೊಂಡಿಲ್ಲ. ಒಂದು ಮನಸ್ಸಿಂದ ಭಕ್ತಿಯಿಂದ ದೇವ್ರಿಗೆ ಬೆಳಿಗ್ಗೆ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಗಂಡನಿಗೆ ಪಾದ ಪೂಜೆ ಮಾಡ್ತೀನಿ. ಬ್ಲೆಸ್ಸಿಂಗ್ಸ್ ಕೇಳ್ಕೊಳ್ತೀನಿ, ದೇವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಷ್ಟೇ ಸ್ನೇಹಿತರೆ. ನನ್ನಿಂದ ಏನೇ ತಪ್ಪಾಗಿದ್ರು ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಅದು ಬೈ ಮಿಸ್ಟೇಕ್ ಆಗಿರುತ್ತೆ. ಸೊ ನೀವೇನಾದರೂ ಹೇಳಿದಾಗ ನಾನು ಅದನ್ನು ತಿಳ್ಕೊಳ್ತೀನಿ. ಲೈಕ್ ಲಾಸ್ಟ್ ಟೈಮ್ ಏನಾಗಿತ್ತು, ನಾನು ನಿಂತ್ಕೊಂಡು ಮಂಡಿ ಊರಿ ರಾಜೇಶ್ ಹತ್ರ ನನ್ನ ಮಾಂಗಲ್ಯಕ್ಕೆ ಪೂಜೆ ಮಾಡಿಸಿದ್ದೆ. ಅಂದರೆ ಅರಿಶಿನ ಕುಂಕುಮ ಹಚ್ಚೋದು ಆ ಥರ ಮಾಡಬಾರ್ದು, ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ವಾ ಅಂದಿದ್ರೆ ಫೈನ್, ನನಗೆ ಗೊತ್ತಿರಲಿಲ್ಲ. ಈಗ ಅದರ ಹತ್ರ ಮಾಡೋದಿಲ್ಲ, ಸರಿ ಮಾಡ್ಕೊಳ್ತೀನಿ. ಇಷ್ಟೇ ಸ್ನೇಹಿತರೆ. ನೀವು ಕಾಮೆಂಟ್ ಮಾಡಲೇಬೇಡಿ, ಅಥವಾ ನೆಗೆಟಿವ್ ಆಗಿ ಹೇಳಲೇಬೇಡಿ ಅಂತ ಅಲ್ಲ, ಬಟ್ ಹೇಳೋದ್ರಲ್ಲೂ ಒಂದು ರೀತಿ ಇರುತ್ತಲ್ವಾ. ಸೊ ಆ ರೀತಿಯಲ್ಲಿ ಹೇಳಿ ಯಾರಿಗೆ ಆದ್ರೂ ಅರ್ಥ ಆಗುತ್ತೆ ಅಲ್ವಾ. ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಂ ಮೃತ್ಯೋರ್ಮುಕ್ಷೀಯಮಾಮೃತಂ. ಇವಾಗ ಪೂಜೆ ಆಯಿತು ಸ್ನೇಹಿತರೆ. ಸ್ವಲ್ಪ ಶಾವಿಗೆ ಪಾಯಸ ಮಾಡಿದ್ದೆ, ಈಗ ಅದನ್ನು ಮೊದಲು ತಿಂತಾ ಇದ್ದೀನಿ. ಇವತ್ತು ಸ್ವಲ್ಪ ಜಾಸ್ತಿ ಮಾಡಿದೆ, ಅದಕ್ಕೆ ಸಿಹಿ ಸ್ವಲ್ಪ ಕಡಿಮೆ ಆಗಿದೆ. ಓಕೆ, 108 ಸಾರಿ ಮೃತ್ಯುಂಜಯ ಮಂತ್ರನ ಪಠಿಸಿ ಪೂಜೆ ಆಯಿತು. ಈಗೇನಿದ್ರು ರಾಜೇಶ್ ಬಂದಮೇಲೆ ಅವರ ಪಾದ ಪೂಜೆ. ಇವತ್ತು ಆಫೀಸ್ಗೆ ಹೋಗಿದ್ದಾರೆ, ಇವತ್ತು ಗುರುವಾರ. ಹೋದ ವಾರನೂ ಹೋಗಿದ್ರು, ವೀಕ್ಲಿ ಟ್ವೈಸ್ ಏನೋ ಹೋಗ್ತಾರೆ. ಒಂದು ಸಾರಿ ಏನೋ ಹೋಗಿದ್ರು. ಅದು ಮಳೆ ಫೋರ್ಕಾಸ್ಟ್ ಇದೆಯಂತೆ, ನಾನು ಹೋದರೆ ಮಳೇಲಿ ಸಿಗಾಕೊಳ್ತೀನಿ, ಬರೋಕ್ಕಾಗೋದಿಲ್ಲ, ಲೇಟ್ ಆಗುತ್ತೆ, ನನಗೆ ಮೀಟಿಂಗ್ಸ್ ಇರುತ್ತೆ, ಇಲ್ಲಿ ಬಂದು ಅಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ ವೀಕು 1 ದಿನ ಮಾತ್ರನೇ ಹೋಗಿದ್ರು. ಸೊ ನಾಳೆ ಏನು ಮಾಡ್ತಾರೆ ಗೊತ್ತಿಲ್ಲ. ಇವತ್ತಂತೂ ಹೋಗಿದ್ದಾರೆ. ಬಂದಮೇಲೆ ಸಂಜೆ ಯಾವ ಟೈಮ್ ಚೆನ್ನಾಗಿದೆ ಅಂತ ನೋಡಿಬಿಟ್ಟು ಆವಾಗ ಪೂಜೆ ಮಾಡ್ತೀನಿ.
ಟೈಮ್ ಚೆನ್ನಾಗಿದೆ ಅಂದರೆ ಹೇಗೆ ಗೊತ್ತಾ ನೋಡೋದು? ತುಂಬ ಜನ ಕೇಳ್ತೀರ ಲಕ್ಷ್ಮೀ ಪೂಜೆನ ಎಷ್ಟೊತ್ತಿಗೆ ಮಾಡೋದು ಅಕ್ಕ ಹೇಳಿ ಅಂತ ಹೇಳಿಬಿಟ್ಟು. ನಾನು ಸಿಂಪಲಾಗಿ ನೋಡೋದು ಏನು ಅಂದರೆ, ಹಿಂದೆ ಈ ಥರ ಪ್ಯಾಕೆಟ್ ಕ್ಯಾಲೆಂಡರಲ್ಲಿ ಗೌರಿ ಪಂಚಾಂಗ ಅಂತ ಇರುತ್ತೆ. ಇಲ್ಲಿ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಇದ್ರ ಪ್ರಕಾರ ನಾನು ಯಾವುದೇ ಒಂದು ಪೂಜೆನ ಮಾಡೋದು. ಅಂದರೆ ಈಗ ಲಕ್ಷ್ಮೀ ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಾಗ ಶ್ರೇಷ್ಠ ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಅಂದರೆ ಆಲ್ಮೋಸ್ಟ್ ನೀವು 5:30 6 ಗಂಟೆ ಒಳಗಡೆ ಅಂದ್ಕೊಳ್ಳಿ. 6 ದಾಟಬಾರ್ದು. 6 ಗಂಟೆಗೂ ಆಲ್ಮೋಸ್ಟ್ ಬೆಳಕು ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಮಾಡಿದಾಗ ಒಳ್ಳೆಯದು ಅಂತಾರೆ. ಬಟ್ ನಾನು ಒಬ್ಬಳೇ ಮಾಡೋದ್ರಿಂದ ನನಗೆ ರಾತ್ರಿನೂ ಮಾಡ್ಕೊಂಡಿರ್ತೀನಿ, ಬೆಳಿಗ್ಗೆ ಅಷ್ಟೊತ್ತಿಗೆ ಮಾಡೋದಕ್ಕಾಗೋದಿಲ್ಲ. ಸೊ ನಾನು ಈ ಪಂಚಾಂಗನ ರೆಫರ್ ಮಾಡ್ತೀನಿ. ಇವತ್ತು ಗುರುವಾರ. ಸೊ ಗುರುವಾರ ಸಂಜೆ ಟೈಮ್ ಯಾವ್ದು ಚೆನ್ನಾಗಿದೆ ಅಂದರೆ ನೋಡಿ, 3 to 4:30 ಕಲಹ ಅಂತ ಇದೆ, 4:30 to 6 ಜ್ವರಂ ಅಂತ ಇದೆ, 6 to 7:30 ಸುಖಂ ಅಂತ ಇದೆ, ಮತ್ತೆ 7:30 to 9 ರೋಗ ಅಂತ ಇದೆ. ಸೊ ನನಗೆ ಈಗ ಟೈಮ್ ಇರೋದು 6 to 7:30. ಆ ಟೈಮಲ್ಲಿ ನಾನು ಅವ್ರಿಗೆ ದೇವರಿಗೆ ಮತ್ತೊಂದು ಸಾರಿ ದೀಪ ಹಚ್ಬಿಟ್ಟು ಸಂಜೆ ಪಾದಪೂಜೆನ ಮಾಡ್ಬೋದು. ಅದೇ ಥರ ಶುಕ್ರವಾರ ನೋಡಿ 6 ಗಂಟೆ ಒಳಗಡೆ ಪೂಜೆ ಮಾಡಬೇಕು. 6ರಿಂದ 7:30 ಬೆಳಿಗ್ಗೆ ರೋಗ ಅಂತ ಇದೆ, ಅಂದರೆ ಆ ಟೈಮಲ್ಲಿ ಮಾಡಬಾರ್ದು. ನೆಕ್ಸ್ಟ್ ಜ್ವರಂ ಅಂತ ಇದೆ. ನೆಕ್ಸ್ಟ್ 9ರಿಂದ 10:30 ಒಳಗಡೆ ಅಮೃತಮ್ಮ, ಮತ್ತೆ 10:30ಯಿಂದ 12 ಕಲಹ, ಅಂದರೆ ಆವಾಗ ಅದು ರಾಹುಕಾಲ ಕೂಡ ಬರುತ್ತೆ. ಸೊ ನಮಗೆ ಶುಕ್ರವಾರ ಟೈಮ್ ಇರೋದು 6 ಗಂಟೆ ಒಳಗಡೆ ಬೆಳಿಗ್ಗೆ, ಅಥವಾ 9ರಿಂದ 10:30 ಆ ಟೈಮಲ್ಲಿ ನಾವು ದೀಪ ಹಚ್ಚಿ ಪೂಜೆನ ಮಾಡಬೇಕು. ಅದು ಬಿಟ್ಟರೆ ಮತ್ತೆ 12 ಗಂಟೆ ಮೇಲೆ 12ರಿಂದ 1:30 ತನಕ, 1:30ರಿಂದ 3, 3ರಿಂದ 4:30, 4:30ರಿಂದ 6 ಗಂಟೆ, 6ರಿಂದ 7:30 ತನಕನೂ ಟೈಮ್ ಚೆನ್ನಾಗಿದೆ. ಸಂಜೆ ಪೂಜೆ ಮಾಡ್ತೀವಿ ಅನ್ನೋರು 7:30 ತನಕನೂ ಮಾಡ್ಬೋದು. ಅದಾದಮೇಲೆ ನೋಡಿ 9ರಿಂದ 10:30, 7:30ಯಿಂದ 10:30 ತನಕನೂ ಟೈಮ್ ಚೆನ್ನಾಗಿಲ್ಲ. ಅಂದರೆ ನಾವು ಆ ಟೈಮಲ್ಲಿ ವಿಸರ್ಜನೆನ ಮಾಡಬಾರ್ದು. 10:30 ಮೇಲೇ ವಿಸರ್ಜನೆ ಮಾಡಬೇಕು. 10:30ಯಿಂದ 12 ಗಂಟೆ ತನಕ ಲಾಭಂ ಅಂತ ಇದೆ. ಸೊ ನಾವು ಅವತ್ತು ವಿಸರ್ಜನೆ ಮಾಡೋ ಹಾಗಿದ್ರೆ 10:30ಗೆ ಮಾಡಬೇಕು. ಅವತ್ತಿನ ದಿನಾನೇ ಮಾಡೋರು, ಅಥವಾ ಮಾರನೇ ದಿನಾನೂ ಪೂಜೆ ಮಾಡಿ 3rd ಡೇಗೆ ನೀವು ಪೂಜೆ ಮಾಡಿಬಿಟ್ಟು ವಿಸರ್ಜನೆ ಮಾಡ್ಬೋದು. ಇದು ಈ ಪ್ಯಾಕೆಟ್ ಕ್ಯಾಲೆಂಡರ್ ಬರುತ್ತಲ್ವ, ಅದರಲ್ಲಿ ಲಾಸ್ಟಲ್ಲಿ ಇರುತ್ತೆ ಗೌರಿ ಪಂಚಾಂಗ ಅಂತ ಹೇಳಿಬಿಟ್ಟು. ಬನ್ನಿ ಈಗ ನಾನು ತಿಂಡಿ ಮಾಡಬೇಕು. ಸ್ನೇಹಿತರೆ, ಈಗ ಕಿಚನ್ಗೆ ಬಂದಿದ್ದೀನಿ, ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು. ಆಯಿತು, ಸ್ವಲ್ಪ ಹೊತ್ತು ತಿಂಡಿ ಮಾಡಿದೆ, ಕೂತ್ಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ಲ್ಯಾನಿಂಗ್ ಮಾಡಿದೆ. ನೆಕ್ಸ್ಟ್ ಈಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ರಾಜೇಶ್ಗೆ ಇವತ್ತು ಏನು ಊಟ, ಮಧ್ಯಾಹ್ನಕ್ಕೆ ಏನಿಲ್ಲ, ನನಗೆ ಮತ್ತು ಸಾನುಗೆ ಅಷ್ಟೇ. ನಾನು ತಿಂದಿರೋದು ಲೇಟು ಆ್ಯಂಡ್ ಸ್ವಲ್ಪ ಮಿಕ್ಕಿದೆ ಕೂಡ, ನನಗೆ ಅದೇ ಆಗುತ್ತೆ. ಸೊ ಈಗ ಅವ್ರಿಗೆ ಅಂದ್ಬಿಟ್ಟು ಸ್ವಲ್ಪ ಮಾಡಬೇಕು. ಬನ್ನಿ ಸಿಂಪಲ್ಲಾಗಿ ಏನಾದರೂ ಮಾಡೋಣ. ರಾತ್ರಿಗೆ ಏನು ಮಾಡಬೇಕು ಗೊತ್ತಿಲ್ಲ, ತರಕಾರಿ ತರಬೇಕಿತ್ತು. ನಾನು ಹೋಗೋಣ ಅಂದ್ಕೊಂಡೆ, ಈ ಮಳೆಯಿಂದಾಗಿ ನನಗೆ ಎಲ್ಲೂ ಹೋಗೋದಕ್ಕೆ ಮನಸ್ಸು ಬರಲ್ಲ ಸ್ನೇಹಿತರೆ. ಹೋದರೆ ಮತ್ತೆ ಒದ್ದೆಯಾಗಿ ಬರ್ತೀನಿ. ನಿನ್ನೆ ಸಾನುಗೆ ಕರ್ಕೊಂಡು ಬರೋಣ ಸ್ಕೂಲ್ಗೆ ಹೋಗಿದ್ನ. ಇನ್ನೇನು ಸ್ನೇಹಿತರೆ, ಗೇಟ್ಗೆ ನನಗೂ 100 ಮೀಟರ್ ಅಷ್ಟು ದೂರ ಇದ್ದೀನಿ ಅಷ್ಟೇ. ತಗೋ ಜಿಡಿ ಮಳೆ ಶುರುವಾಯಿತು. ರೈನ್ ಕೋಟ್ ಹಾಕೊಳ್ಳೋದಕ್ಕೂ ಟೈಮ್ ಸಿಗಲಿಲ್ಲ. ಒಳಗಡೆ ಸಾನುಗೆ ಅವಳಿಗೂ ರೈನ್ ಕೋಟ್ ಕೊಟ್ಟು, ನಾನು ರೈನ್ ಕೋಟ್ ಹಾಕ್ಕೊಂಡು ದಾರಿ ಉದ್ದಕ್ಕೂ ಮಳೆನೇ, ಜಿಡಿ ಜಿಡಿ ಮಳೆ ಬರ್ತಾನೇ ಇತ್ತು. ಮಧ್ಯೆ ಹಾಕ್ಕೊಂಡೇ ಬಂದೆ. ಅದಕ್ಕೆ ಇವತ್ತು ಸ್ವಲ್ಪ ಕ್ಲೌಡಿನೂ ಇದೆ, ಹೊರಗಡೆ ಹೋಗೋದಕ್ಕೆ ಮನಸ್ಸಾಗಲಿಲ್ಲ. ಇಲ್ಲ ಅಂದಿದ್ರೆ ತರಕಾರಿ ತರಬೇಕಿತ್ತು, ಪೋಸ್ಟ್ ಆಫೀಸ್ಗೆ ಹೋಗಬೇಕಿತ್ತು. ಪಾಸ್ತಾ ಅಂದ ತಕ್ಷಣ ಇದು ಅನ್ಹೆಲ್ದಿ ಅಂತ ಅಂದ್ಕೊಳ್ಳೋದು ನೆಸಸರಿ ಇಲ್ಲ. ಯಾಕಂದರೆ ಇದು ವೀಟಲ್ಲಿ ಮಾಡಿರೋ ಅಂಥ ಪಾಸ್ತಾ, ಮೈದಾ ಇರೋದಿಲ್ಲ. ಹಾಗಾಗಿ ನಾನು ಮಂತ್ಲಿ ಒನ್ಸ್ ಟ್ವೈಸ್ ಮಾಡಿ ಕೊಡ್ತಾ ಇರ್ತೀನಿ. ಮ್ಯಾಗಿ ನಾನು ಮಾಡೋದೇ ಇಲ್ಲ, ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು. ನಾನು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋ ತನಕನೇ ಕುಕ್ಕರ್ ಕೂಗ್ಬಿಡ್ತು. ಈಗ ಇದನ್ನು ಪಕ್ಕ ಇಟ್ಟು ಒಗ್ಗರಣೆ ಕೊಡ್ತೀನಿ. ಯಾಕಂದರೆ ತರಕಾರಿ ಎಲ್ಲ ಹಾಗೇ ಸಾಟೆ ಮಾಡಬೇಕು. ಅದು ಸಾಟೆ ಮಾಡೋ ತನಕ ಇದು ತಣ್ಣಗಾಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ. ಅಂದರೆ ಇದಕ್ಕೆ ಜಾಸ್ತಿ ಆಯಿಲ್ ನಾನೇನು ಹಾಕೋದಿಲ್ಲ. ಮತ್ತು ಬಟರು ನಾನು ಮನೇಲಿ ಮಾಡಬೇಕು, ಖಾಲಿಯಾಗಿದೆ, ತೆಗೆದಿಟ್ಕೊಂಡಿದ್ದೀನಿ ಮಾಡೋಣ ಅಂತ.
ಬೆಣ್ಣೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಕೆನೆ ಎಲ್ಲಾನು ಶೇಖರಣೆ ಮಾಡಿ ಇಟ್ಟಿದ್ದೆ. ನೆನ್ನೆ ಅಲ್ಲ ಮೊನ್ನೆ ಇದಕ್ಕೆ ಹೆಪ್ಪು ಹಾಕಿದ್ದೆ. ಸೊ ಈಗ ಹೆಪ್ಪು ಆಗಿದೆ. ಈಗ ಇದನ್ನು ಜಸ್ಟ್ ಮಿಕ್ಸಿಯಲ್ಲಿ ಒಂದು 10-20 ಸೆಕೆಂಡ್ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ. ನಾನು ನನ್ನ ಚಾನಲಲ್ಲಿ ಬೆಣ್ಣೆ ಮಾಡುವ ವಿಧಾನ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ತುಂಬಾ ವೈರಲ್ ಆಗಿತ್ತದು, ಮೋರ್ ದ್ಯಾನ್ 1 ಮಿಲಿಯನ್ ನೋಡಿತ್ತು. ಅದು ಏನೋ ಗೊತ್ತಿಲ್ಲಪ್ಪ, ರೀಸೆಂಟಾಗಿ 1 ಇಯರ್ ಬ್ಯಾಕ್ ಇದ್ದಕ್ಕಿದ್ದಾಗೆ ಅದು ಡಿಲೀಟ್ ಆಗಿಬಿಟ್ಟಿದೆ. ನೋಡಿದ್ರೆ ಒಂದು ಮೇಲ್ ಬಂತು ಯೂಟ್ಯೂಬಿಂದ, ದಿಸ್ ಹ್ಯಾಸ್ ಬಿನ್ ರಿಮೂವ್ಡ್ ಫ್ರಮ್ ಯುವರ್ ಚಾನಲ್ ಅಂತ. ನಾವು ತುಂಬಾ ಹಳೇದಿತ್ತಲ್ವಾ, ಎನ್ಕ್ವೈರ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ತುಂಬಾ ಯೂಸ್ಫುಲ್ ವಿಡಿಯೋ ಅದು. ಎಷ್ಟು ಜನ ಇಷ್ಟಪಟ್ಟಿದ್ರಿ ಅದು. ಯಾಕಂದರೆ ಎಲ್ಲರ ಮನೇಲೂ ಕೆನೆನ ಎತ್ತಿಟ್ಕೊಂಡು ಬೆಣ್ಣೆ ಮಾಡೋದು ಆ ಥರ ಇಲ್ಲ. ಎಲ್ಲರೂ ದಿನ ಹಾಲು ಯೂಸ್ ಮಾಡ್ತಾರೆ. ಆದರೆ ಆ ಕೆನೆನ ಯಾರು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ನಮ್ಮ ಥರ. ನನಗಾಗಲಿ ಸಾನು ಆಗಲಿ ಕೆನೆ ತಿನ್ನೋದು ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಅದು ವೇಸ್ಟ್ ಮಾಡೋ ಬದಲು ಹೇಗೆ ನೀವು ಅದರಲ್ಲಿ ಬೆಣ್ಣೆ ಮಾಡ್ಕೊಳ್ಬೋದು. ನಮ್ಮನೇಲಿ ನಾನು ಬೆಣ್ಣೆ ಹೊರಗಡೆಯಿಂದ ತರೋದೇ ಇಲ್ಲ, ಯಾವಾಗಲೂ ಮನೇಲೇ ಮಾಡ್ಕೊಳ್ಳೋದು. ಈ ಥರ ಜಾಸ್ತಿ ಒಟ್ಟಿಗೆ ತೆಗಿಯೋಣ ಅಂದ್ಬಿಟ್ಟು ಇಷ್ಟೊಂದು ಶೇಖರಣೆ ಮಾಡ್ತಿದ್ನಲ್ವಾ, ಅದಕ್ಕೆ ನನಗೆ ಸ್ವಲ್ಪ ಶಾರ್ಟೇಜ್ ಆಗಿ ನಾನು ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೆ ಅಷ್ಟೇ. ಸೊ ಇನ್ನೊಂದು ಸಾರಿ ಈ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ನೀವೇನು ಹೇಳ್ತೀರಾ ಕಾಮೆಂಟ್ ಮಾಡಿ ಹೇಳಿ. ಓಕೆ, ಸೊ ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಯಾವುದೇ ಥರದ ಸಾಸ್ ಹಾಕ್ತಾ ಇಲ್ಲ. ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಅದಕ್ಕೆ ಸ್ವಲ್ಪ ಉಪ್ಪು, ಗರಂ ಮಸಾಲ, ಖಾರದ ಪುಡಿ ಇಷ್ಟೇ ಹಾಕೋದು ನಾನು. ಆಮೇಲೆ ಪಾಸ್ತಾ ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ. ಸಾನಿಗೆ ಬೇಕು ಅಂದರೆ ಸ್ವಲ್ಪ ಕೆಚಪ್ ಮೇಲ್ಗಡೆಯಿಂದ ಹಾಕ್ತೀನಿ ಅಷ್ಟೇ. ಸಾನು ಸಿಟ್ಟಿಂಗ್ ಪ್ಲೇಸ್ ಅಲ್ಲಿಂದ ಈಗ ಇಲ್ಲಿಗೆ ಶಿಫ್ಟ್ ಆಗಿದೆ. ಯಾಕಂದರೆ ತುಂಬಾ ಹತ್ತಿರ ಆಗುತ್ತೆ ಟಿ ವಿ ನೋಡೋದು ಅಲ್ಲಿಂದ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಳ್ತಾಳೆ. ನಾನು ಕೂತ್ಕೊಂಡಿದ್ದೀನಲ್ಲ ಅಲ್ಲಿ ಕೂತ್ಕೊ ಅಂತ, ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ನೋಡು ಅಂತ. ಆದರೆ ಅವಳು ಇಲ್ಲ ನನಗೆ ಸಾಫ್ಟ್ ಬೇಕು ಅಂದ್ಬಿಟ್ಟು ಇಲ್ಲಿ ಬೀನ್ ಬ್ಯಾಗ್ ಹಾಕ್ಕೊಂಡು ಕೂತ್ಕೊಂಡಿದ್ದಾಳೆ. ನಾನು ಈಗ ಊಟ ಮಾಡ್ತಾಯಿದ್ದೀನಿ ಪಾಸ್ತಾ. ಸಾನು ಪಾಸ್ತಾ ಹೆಂಗಿತ್ತು ಪಪ್ಪ? ಪಾಸ್ತಾ ಹೆಂಗಿದ್ರು ಅವ್ಳಿಗೆ ಇಷ್ಟ ಆಗುತ್ತೆ ಅಲ್ವಾ. ನಾ ಇನ್ನೂ ಒಂದೇನೋ ಟ್ರೈ ಮಾಡಬೇಕು ಅಂತ ಇದೆ. ಒಂದಿನ ಟ್ರೈ ಮಾಡ್ತೀನಿ. ಈ ಚಪಾತಿ ಥರ ಲಟ್ಟಿಸ್ಬಿಟ್ಟು ಅದನ್ನು ಕಟ್ ಮಾಡಿ ಅದನ್ನು ಬೇಯಿಸಿ ಪಾಸ್ತಾ ಥರ ಮಾಡೋದು. ಸೊ ವಿಲ್ ಟ್ರೈ ಒನ್ ಡೇ. ಎವ್ರಿ ಇಯರ್ ಹೆಂಗೆ ಕೊಡ್ತೀರಾ ಹಂಗೇನೆ. ಈ ಕಡೆ ನಾನು ಈಸ್ಟಿಗೆ ಫೇಸ್ ಮಾಡ್ಕೊಂಡು ನಿಮಗೆ ಪೂಜೆ ಮಾಡ್ತೀನಿ, ನೀವು ವೆಸ್ಟಿಗೆ ಫೇಸ್ ಮಾಡಿ. ನಮ್ಮ ರಾಜೇಶ್ವರಿಗೆ ನೆನಪಿರಲ್ಲ. ಗಿಫ್ಟ್ ತಗೊಂಡಿದ್ದೀರಾ ಇಲ್ವಾ? ಗಿಫ್ಟ್ ಕೊಡಬೇಕು. ಎಲ್ಲರೂ ಚಿನ್ನದ ರಿಂಗು ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲರಂತಲ್ಲ ನನ್ನ ಗಂಡ ಅಂತ ಹೇಳಿದ್ದೆ ಅಲ್ವಾ ನೀನು? ನೋಡ್ರಿ, ಅವ್ರಿಗೆ ಕೂತ್ಕೊಳ್ಳೋದು ಹೆಂಗೆ ಅಂತಾನೆ ನೆನಪಿಲ್ಲ, ಏನು ಗಿಫ್ಟ್ ಇಲ್ವಂತೆ. ಮಮ್ಮಳಿಗೆ ನಾನೇ ಒಂದು ಗಿಫ್ಟ್ ಕಳಿಸ್ತಿರೋದು ಲೈಫಲ್ಲಿ. ಹಿಂಗೆ ಹೇಳಿದ್ರೆ ಏನಪ್ಪಾ ಮಾಡೋಣ. ನಾನು ಸಿಕ್ಕಿರೋ ಗಿಫ್ಟ್ ಬೇಡ ಅಂದ್ಬಿಟ್ಲೆ ಮಮ್ಮ ಏನ್ ಕೇಳುತ್ತೆ ಆ ಗಿಫ್ಟ್ ಕೊಡ್ಸ. ನನಗೆ ಗೊತ್ತೇ ಇಲ್ಲ ಇವತ್ತು ಇನ್ನಮಾವಾಸ್ಯೆ ಅಂತ. ಆಂದವೇ ತಗೊಂಡ್ ಬರ್ತಿದ್ರಾ? ಹೌದು, ಜಸ್ಟ್ ಮಿಸ್ ಆಗೈತಲ್ಲ ಜನ. ಹೇಳ್ಬೇಕಿದೆ. ಇಲ್ಲಿ ನೋಡು ಕಾಲು ಮುಗಿದ್ಬಿಟ್ಟು
ಗೋಲ್ಗತ್ಲಾಗೆ ಇಂತ ಸೈ ರೈಟ್ ಹ್ಯಾಂಡ್ ಸ್ವೀಟ್ ತಿನ್ಸಿಲ್ಲ ಇಲ್ಲೇ ಬೇಡ मौके पे चौका ಈಗ ಟೈಮ್ ಸ್ನೇಹಿತರೆ 7:30. ಹೇಗೋ 7:30 ಮುಂಚೆನೆ ನಾನು ಪೂಜೆ ಮುಗಿಸ್ದೆ. ಏನಾಯ್ತು, ರಾಜೇಶ್ ಬಂದ ತಕ್ಷಣ 6 ಗಂಟೆಯಿಂದ 6:30 ತನಕ ಮಾತ್ರನೇ ಮೀಟಿಂಗ್ ಅಂದ್ರು. ಅದು ಸ್ವಲ್ಪ ಎಕ್ಸ್ಟೆಂಡ್ ಆಯ್ತು. ಅದಾದ್ಮೇಲೆ ನಾನು ಅಡುಗೆ ಮಾಡೋದಕ್ಕೆ ಹೋದೆ. ಇನ್ನ ಟೈಮ್ ನೋಡ್ಲೇ ಇಲ್ಲ. ನಾನು 6 ಗಂಟೆಗೆ ಕಿಚನ್ಗೆ ಹೋಗಿದ್ದು. ಇವಾಗೆಲ್ಲ ಮುಗಿಸಿ ಅಡುಗೆಗೆ ರೆಡಿ ಮಾಡಿಬಿಟ್ಟು ಸೀರೆ ಉಟ್ಕೊಂಡು ಬಂದು ತಕ್ಷಣ ಪೂಜೆ ಮಾಡಿ ಬಂದು ಇವಾಗ ಕೂತ್ಕೊಂಡಿದ್ದೀನಿ ನೋಡಿ. ಅಲ್ಲಿ ಕೆಳಗಡೆ ಬಿದ್ದಿದ್ದ ಅಕ್ಷತೆ ಎಲ್ಲಾನು ತೆಗೆದ್ಬಿಟ್ಟು ಕೂತ್ಕೊಂಡೆ. 7:35 ಟೈಮು. ಸೊ ಈಗ ನಾಳೆ ಸಾನುಗೆ ಲಾಸ್ಟ್ ಟೆಸ್ಟ್. ಸೊ ಅದು ಕ್ವೆಶನ್ಸ್ ಕೇಳಿದ್ರೆ ಫೈನಲ್ ಎಕ್ಸಾಮಲ್ಲಿ ಬರುತ್ತಲ್ಲ ಫೀಲಿಂಗು, ಲಾಸ್ಟ್ ಟೆಸ್ಟಲ್ಲಿ ಆ ಥರ ಬರ್ತಾನೆ. ಓಕೆ, ಈಗೇನಾಯ್ತು ಗೊತ್ತಾ, ಅಮ್ಮ ಕಿಚನ್ ಕ್ಲೀನ್ ಮಾಡ್ತಾ ಇತ್ತು, ಡ್ಯಾಡ ಬೈತು. ಆವಾಗ ಅಲ್ಲೇ ಪೂಜೆ ಮಾಡುವಾಗ ಎಷ್ಟು ಪ್ರೀತಿ ತೋರಿಸಿದ್ರು. ಆಮೇಲೆ ಕಿಚನ್ ಬಂದಾದ್ಮೇಲೆ ಎಲ್ಲ ಬಯೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ನಾನು ಹೇಳಿದೆ, ಮೊದಲು ಪ್ರೀತಿ ಆಮೇಲೆ ಜಗಳ. ಅಲ್ಲ ಸ್ನೇಹಿತರೆ, ನಾನು ಇವತ್ತು ಪರೋಟ ಮಾಡಬೇಕು, ಆಲೂಗಡ್ಡೆ ತೊಗೊಂಡು ಬನ್ನಿ ಅಂದೆ. ಸರಿ, ಚೆನ್ನಾಗಿರೋದಾದ್ರೆ ಜಾಸ್ತಿ ತರ್ಬೋದು. ಆದ್ರೆ ಇದು ಮೊಳಕೆ ಬಂದು ಒಣಗೋಗಿದೆ, ಕಪ್ಪಗಾಗಿದೆ ಆ ಮೊಳಕೆ ಎಲ್ಲಾನು. ಆ ಥರದ್ದು 1.5 kg ತಂದಿದ್ದಾರೆ. ಯಾತಕ್ರಿ ಇಷ್ಟೊಂದು ತರಬೇಕಿತ್ತು ಅಂತ ನಾನು ನಾನು 1 kg ಕೇಳಿದೆ ಕಣೋ. ಅವರು 1.5 kg ತಗೊಳ್ಳಿ ಅಂತ. ಅಂದ್ರೆ ಈಗ 100 ರೂಪಾಯಿಗೆ 3 kg ಅಂತ ಮಾರ್ತಾ ಇದ್ದಾರೆ. ಅದಕ್ಕೆ ಅವರು 50 ರೂಪಾಯಿಗೆ 1.5 kg ತಗೊಳ್ಳಿ ಅಂತ ಕೊಟ್ಬಿಟ್ಟಿದ್ದಾರೆ. ಸರಿ, ಅವ್ರೇನೋ ಹೇಳ್ತಾರೆ, ಚೆನ್ನಾಗಿದ್ರೆ ಮಾತ್ರ ತರ್ಬೇಕಲ್ವಾ, ಇಲ್ಲಾಂದ್ರೆ ಯಾಕೆ ತರ್ಬೇಕಿತ್ತು ಅಂತ ನಾನು. ಅಷ್ಟಕ್ಕೆ ಇವಳು ಬಂದ್ಬಿಟ್ಟು ಈ ಥರ ಹೇಳ್ತಾ ಇದ್ದಾಳೆ, ಇಷ್ಟೊತ್ತು ಪ್ರೀತಿಯಿಂದ ಮಾಡಿದ್ರೆ ಈಗಾಗಲೇ ಜಗಳನಾ ಅನ್ಕೊಂಡ್ರು. ದಿಸ್ ಇಸ್ ಲೈಫ್, ಮ್ಯಾರೇಜ್ ಲೈಫ್. ಅದಕ್ಕೆ ರಾಜೇಶ್ ಏನ್ ನಕ್ಕಿದ್ರು. ಮೊದಲು ಪಾದ ಪೂಜೆ, ಆಮೇಲೆ ಮಂಗಳಾರತಿ ಅಂತ. ಸರಿ, ಇದು ಕೇಳ್ತೀನಿ ಈಗ. ಇದು ಫಸ್ಟ್ ಒನ್ ಇಲ್ಲಿ, ಸೆಕೆಂಡ್ ಒನ್ ಬಂದಿದ್ಯಾ? ಫಸ್ಟ್ ಒನ್